ಇಲ್ಲಿ RSS ನವರು ಒಂದು ಅಜೆಂಡಾವನ್ನ ಶುರು ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬೆಂಕಿ ಹಚ್ಚಬಹುದು ಅಂತ ನಾಗ್ಪುರದಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿನ್ನೆ ನಮ್ಮ ಗ್ರಾಮದ ಪಕ್ಕದ ಕೆರಗೋಡ್ನಿಂದ ಪಾದಯಾತ್ರೆಯನ್ನ ಹೊರಟಿದ್ದಾರೆ. ಅದು ಒಂದು ಧ್ವಜವನ್ನ ತೆಗೆದ್ರು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇಲ್ಲಿ ಹನುಮ ಧ್ವಜ ಹಾಕ್ಲಿಕ್ಕೆ ಇವ್ರಿಗೆ ಹುಚ್ಚು ಮಲ್ಲಾಗಿ ಹಿಡಿದಿದ್ಯಾ ಕೆರಗೋಡ್ನಲ್ಲಿ. ಅಲ್ಲಿ ರಾಷ್ಟ್ರ ಧ್ವಜ ಹಾಕುವಂತ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೆ ಈ KD ರವಿ ಬಂದಿದ್ದಾನೆ ಬೆಂಕಿ ಹಚ್ಚಕ್ಕೆ. KD ರವಿ ಲಾಸ್ಟ್ ಅಸೆಂಬ್ಲಿ ಟೈಮಲ್ಲಿ ಬಂದು ಶ್ರೀರಂಗಪಟ್ಟಣದಲ್ಲೂ ಬೆಂಕಿ ಹಚ್ಚ ಪ್ರಯತ್ನ ಮಾಡ್ದ. ಅಲ್ಲಿ ನಾನು ಹೇಳಿದ್ದೆ, ನಾನು ಹೀಗೆ ಭಾರತ್ ಜೋಡೋ ಯಾತ್ರೆನಲ್ಲಿದ್ದೆ, ಅಲ್ಲಿಂದ ಒಂದು ವಿಡಿಯೋ ಮಾಡಿದ್ದೆ. ಇದು ಬೆಂಕಿ ಹತ್ಕೊಳ್ಳಲ್ಲ ಕಣಪ್ಪ, ಇದು ಅಲ್ಲಿ ಕಾವೇರಿ ನೀರು ಹರಿಯುತ್ತೆ, ಇದು ಬಹಳ ಶಾಂತಿ ಪ್ರಿಯರ ಜಿಲ್ಲೆ, ನೀನು ಹೋಗು, ಹೀನಾಯವಾಗಿ ಸೋತೋಗ್ತೀಯ ಹೋಗು ಅಂತ ಹೇಳಿದ್ದೆ. ಹಂಗೆ ಸೋತ. ಎರಡನೇ ವಿಚಾರ ತಂದ ಪುಣ್ಯಾತ್ಮ ಈ KD ರವಿ. ಉರಿಗೌಡ ನಂಜೇಗೌಡ ಅಂತ ಶುರು ಮಾಡ್ದ. ಅಲ್ಲೂ ಕೂಡ ಬೆಂಕಿ ಏನು ಹತ್ಕೊಳ್ಳಿಲ್ಲ, ಕೆಟ್ಟೋಯ್ತು. ಆಮೇಲೆ ಮಾನ್ಯ ಪ್ರಧಾನಮಂತ್ರಿ ಅಮಿತ್ ಶಾ, ಯಾರು ಇನ್ನೊಬ್ಬ UP ಮುಖ್ಯಮಂತ್ರಿ ಆದಿತ್ಯ ಎಲ್ಲ ಮಂಡ್ಯಕ್ಕೆ ಬಂದ್ರು. ಏನು ಬೆಳೆಕಾಳು ಬೆಳಿಲಿಲ್ಲ, ಒಂದು ಸೀಟ್ ಅಲ್ಲಾಡ್ಲಿಲ್ಲ, ಒಂದು 500,000 ಹೆಚ್ಚಾಗ್ಲಿಲ್ಲ, ಕಮ್ಮಿ ಆಗ್ಬಿಟ್ಟು. ಚಂದ್ರ ಶಿವಣ್ಣವರು ಸ್ವಲ್ಪ ಹೆಚ್ಚಿಗೆ ಓಟ್ ತಗೊಂಡಿದ್ರು. ST ಜಯರಾಮಣ್ಣ ಇವರು ಅಶೋಕ್ ಜಯರಾಮ್ ಇನ್ನೂ ಕಡಿಮೆ ತಗೊಂಡ್ಬಿಟ್ರು ಇವ್ರು ಬರಲಾಗಿ. ಅದು ಒಂದ್ ಕಡೆ. ಈ KD ರವಿ ಬಂದಿದ್ಯಲ್ಲಪ್ಪ, ನಿನ್ಗೆ ಮಾನ ಮರ್ಯಾದೆ ಇದ್ದದೇನೆಯಾ? ನಿನ್ಗೂ ಮಂಡ್ಯಕ್ಕೂ ಏನೇ ಸಂಬಂಧ? ಹೋಗು, ಇಂಥ ಕೆಟ್ಟ ಒಂದು ಮನಸ್ಥಿತಿ ಇಟ್ಕೊಂಡು ಇಲ್ಲಿ ಏನು ನಡೆಯಲ್ಲ, ಬೆಂಕಿ ಹತ್ಕೊಳ್ಳಲ್ಲ. ಅವೆಲ್ಲ ನಮ್ಮ ಜನ ಮುಗ್ದ್ರು ಪಾಪ. ಅವ್ರಿಗೇನು ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಯಾರೋ ನೀವು ಆಡಿಸ್ತಾರ್ಗೆ ಆಡೋ ಪ್ರಯತ್ನ, ಅದು ಏನು ಹತ್ಕೊಳ್ಳಲ್ಲ. ನಿನಗೂ ಮಂಡ್ಯಕ್ಕೂ ಏನು ಸಂಬಂಧ? ನೀನು ಹೋಗು, ಚಿಕ್ಕಮಂಗ್ಳೂರು ಎಲ್ಲೇ ನಿಂತರೂ ಕೂಡ ನಾನು ಎಲ್ಲ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವನ್ನ ಈ ನ್ಯಾಯವಾಗಿ ಸೋಲಿಸಿ ಮನೆ ಕಳಿಸಿ. ಇಂಥವ್ರು ಇರಬಾರ್ದು ರಾಜಕಾರಣದಲ್ಲಿ. ಹಾಗೇನೆ ಮಾನ್ಯ ಕುಮಾರಣ್ಣ ಸ್ವಾಮಿ, ನಿನ್ಗೂ ಮಂಡ್ಯಕ್ಕೂ ಏನು ಕುಮಾರಣ್ಣ ಸಂಬಂಧ? ಇಂಥ ಬೆಂಕಿ ಹಚ್ಚೋ ಕೆಲಸವ ಯಾವತ್ತಿಂದ ಪ್ರಯತ್ನ ಮಾಡ್ತಾ ಇದೆಯೇ? ನಿನ್ಗೆ ಮಾನ ಮರ್ಯಾದೆ ಇದ್ರೆ ಮಂಡ್ಯಕ್ಕೆ ಬರ್ಬೋದಾ? ಇಂಥ ಮನೆ ಆಳ್ ಕೆಲಸ ಮಾಡೋ ಅಂಥದ್ನ, ಮನೆ ಮುರಿಯೋ ಕೆಲಸ ಅಂತದ್ನ, ಮನಸ್ಸುಗಳನ್ನ ಮುರಿಯೋ ಕೆಲಸನ ಮಾಡ್ಬೋದಾ ನೀವು? ಇದು ನಿಮ್ಗೆ ತರ ಅಲ್ಲ. ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ಅಧಿಕಾರದ ಲಾಲಸೆ ತುಳುಕ್ತಾ ಇದೆ. ಇಲ್ಲಿ ಚಲರಾಯ ಸ್ವಾಮಿ ಅವರು ಹೆಸರು ಮಾಡ್ಬಿಡ್ತಾ ಇದ್ದಾರೆ, ಒಳ್ಳೆ ಹೆಸರು ಮಾಡ್ಬಿಡ್ತಾ ಇದ್ದಾರೆ. ಇಲ್ಲಿ ನರೇಂದ್ರ ಸ್ವಾಮಿ ಅವರು ಒಳ್ಳೆ ಹೆಸರು ಮಾಡ್ಬಿಡ್ತಾ ಇದ್ದಾರೆ, ರವಿಕುಮಾರ್ ಒಳ್ಳೆ ಹೆಸರು ಮಾಡ್ಬಿಡ್ತಾ ಇದ್ದಾರೆ, ಇಲ್ಲಿ ದರ್ಶನ್ ಪುಟ್ಟಣೆ ಒಳ್ಳೆ ಹೆಸರು ಮಾಡ್ಬಿಡ್ತಾ ಇದ್ದಾರೆ, ಇಲ್ಲಿ ಉದಯ್ ಅವರು ಒಳ್ಳೆ ಹೆಸರು ಮಾಡ್ಬಿಡ್ತಾ ಇದ್ದಾರೆ, ಇಲ್ಲಿ ರಮೇಶ್ ಬಂಡಿಸಿದೇವರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಏನಪ್ಪ ಹಿಂಗೆ ತಲೆಕೆಟ್ಟೋಗಿದೆ ಅಂದ್ರೆ, ಈ ಮಂಡ್ಯ ಜಿಲ್ಲೆ ನಾ ದತ್ತು ತಗೊಬಿಟ್ಟಿದೆ. ಈಗ ಚಲರಾಯ ಸ್ವಾಮಿ ನೇತೃತ್ವದಲ್ಲಿ ಇವರೆಲ್ಲ ಸ್ಟ್ರಾಂಗ್ ಆಗ್ಬಿಡ್ತಾ ಇದ್ದಾರೆ. ಇನ್ನು 20 ವರ್ಷ ಇವ್ರು ಏನು ಮಾಡ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಬೆಂಕಿ ಹಚ್ಚೋ ಕೆಲಸ, ಮನಾಳ್ ಮಾಡೋ ಕೆಲಸ ಮಾಡಕ್ಕೆ ಹೊರಟಿದೆಯೇ ಕುಮಾರಣ್ಣ? ಇದು ನಿನ್ಗೆ ಯೋಗ್ಯತೆಗೆ ಸರೋ ಬರಲ್ಲ. ನಿನಗೆ ಮಾನ ಮರ್ಯಾದೆ ಇದ್ರೆ ಇದನ್ನ ಬಿಟ್ಬಿಡ್ಬೇಕು. ಮುಂದೊಂದು ದಿನ ಯಾವಾಗ ಚಡ್ಡಿ ಹಾಕತ್ತಿದೀಯ ಅಂತ ನಾನು ನೋಡ್ಬೇಕು. ಈ ಚಡ್ಡಿ ಹಾಕ್ತೀಯ ಕುಮಾರಣ್ಣ? ನಿನ್ಗೆ ಇಲ್ಗೂ ಮಂಡ್ಯಕ್ಕೂ ಇಲ್ಗೂ ಸಂಬಂಧ ಇಲ್ಲ. ಈ ಬೆಂಕಿ ಹಚ್ಚೋ ಕೆಲಸ ಬಿಡಿ. ನಾನು ನಮ್ಮ ಜನತೆನಲ್ಲಿ, ಇಡೀ ರಾಜ್ಯದ, ನಮ್ಮ ಮಂಡ್ಯ ಜಿಲ್ಲೆ ಜನತೆ ಮತ್ತು ಇಡೀ ರಾಜ್ಯದ ಜನತೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಮತದಾರರು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಂಥ ಮನಸ್ಥಿತಿ ಇರೋರು ಒಬ್ಬರನ್ನ ನೋಯಿಸಿ ಎಲ್ಲ ಜನಗಳ ಬಗ್ಗೆ ಪ್ರೀತಿ ಇರೋಂಥವ್ರು ಈ ರಾಜಕಾರಣದಲ್ಲಿ ಇರಬೇಕು. ಇಂಥ ಮನಸ್ಥಿತಿ, ದ್ವೇಷ ಮಾಡುವಂಥ ಮನಸ್ಥಿತಿ ಇರೋರು ಯಾವುದೇ ಕಾರಣಕ್ಕೂ ಇರಬಾರ್ದು. ನಾನು ಮತ್ತೊಮ್ಮೆ ಮತದಾರರಲ್ಲಿ ಬೇಡ್ಕೊತಾ ಇದ್ದೀನಿ, ಪ್ರಾರ್ಥನೆ ಮಾಡ್ಕೊತೀನಿ. ಇಂಥವ್ರು ಈ ನ್ಯಾಯವಾಗಿ ಸೋಲಿಸಿ, ಕುಮಾರಸ್ವಾಮಿ ಅಂತವ್ರನ್ನೂ ಈ ನ್ಯಾಯವಾಗಿ ಸೋಲಿಸಿ, ರವಿ ಸೋಲಿಸಿ. ಇವ್ರಿಗೂ ಮಂಡ್ಯಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಬೆಂಕಿ ಹತ್ಕೊಳ್ಳೋದಲ್ಲ, ಅದು ಇಲ್ಲಿ ಬರೋ ಪ್ರಯತ್ನ ಮಾಡಬೇಡಿ. ನಿಮ್ಮದು ನಡೆಯಲ್ಲ. ನಿಮಗೆ ಧಿಕ್ಕಾರ ಇದೆ. ಇವ್ನಾರವ ಅಂದ್ರೆ ಇವ್ ನಮ್ಮವ ಅಂತ ಬಸವಣ್ಣವರ ಒಂದು ವಚನ, ನಮ್ಮ ಕುವೆಂಪು ಅವರ ವಚನ, ಇವೆಲ್ಲನ್ನು ಸ್ವೀಕಾರ ಮಾಡ್ಕೊಂಡು ನೀವು ಬದುಕಂಡ್ರೆ ಬದುಕಳಿ. ಆದರೆ ಇಲ್ಲಿ ಬರಬೇಡಿ. ನಿಮಗೆ ಧಿಕ್ಕಾರ. ನಿಮ್ದು ಏನು ನಡೆಯಲ್ಲ. ಎಲ್ಕ ನಮಸ್ಕಾರ.